ಸರ್ಕಾರ ಬೇಕು ನ್ಯಾಯ ಬೇಕು. ಅವೈಜ್ಞಾನಿಕವಳ ಮೀಸಲಾತಿ ಜಾರಿ ತಂದಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ನಡೆದಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಅಪ್ಪಣ್ಣಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅಪ್ಪಣ್ಣಂತೆ ಸರ್ಕಾರ. ಮೀಸಲಾತಿಗೆ ಮಲತಾ ಧೋರಣೆ ತರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅವೈಜ್ಞಾನಿಕವಳ ಮೀಸಲಾತಿ ಜಾರಿ ತಂದಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಸಿದ್ದರಾಮಯ್ಯ ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಇವರಪ್ಪಂದೇನೋ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಇವರಪ್ಪಂದೇನೋ ಅವೈಜ್ಞಾನಿಕವಳ ಮೀಸಲಾತಿಗೆ, ಅವೈಜ್ಞಾನಿಕವಳ ಮೀಸಲಾತಿಗೆ ಬೇಕು ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಏನಿವತ್ತು ಮಸ್ಕಿ ಪಟ್ಟಣದಲ್ಲಿ ಬಂಜಾರ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡ್ತಿದ್ರ, ಸೊ ಏನ್ ಹೇಳಕ್ ಬಯಸ್ತೀರಾ? ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಕರ್ನಾಟಕ ಸರ್ಕಾರ ಏನು ಇವಾಗ ಮಲ್ತಾಯಿ ಧೋರಣೆಯನ್ನು ತೋರಿಸಿರುವಂಥದ್ದು ಕರ್ನಾಟಕದಲ್ಲಿ ನಡೆದಿರುವಂಥ ಒಂದು ಬಹುದೊಡ್ಡ ಶುದ್ಧಿಯಾಗಿ ಹೊರಹೊಮ್ಮಿರುವಂಥ ವಿಚಾರ ತಮಗೆಲ್ಲರೂ ಗೊತ್ತಿರೋ ಹಾಗೆ ಒಳ ಮೀಸಲಾತಿಯನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅನುಮತಿಗೆ ಪೂರ್ವ ಸಿದ್ಧತೆ ತಯಾರಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ತಯಾರಿಯನ್ನು ನಡೆಸಿ ತಾರಾತುರಿಯಲ್ಲಿ ಸರಿಯಾದ ರೀತಿಯಾದ ಪೂರ್ಣ ಪ್ರಮಾಣದ ಸಮೀಕ್ಷೆ ನಡೆಸಲಾರದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹೊರಗೆ ಬಿಡದೆ ಅದಕ್ಕೆ ಕೇವಲವಾಗಿ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯದವರ ಒತ್ತಡಕ್ಕೆ ಮಣಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತಂದರೆ ಇವತ್ತು ಕೆಲವೊಂದಿಷ್ಟು ಸ್ಪರ್ಶ ಜಾತಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಈ ಏನು ಮೀಸಲಾತಿ ಏನಿತ್ತಲ್ಲ ಅದನ್ನು ಅವರ ಸಿದ್ಧಾಂತ ಮತ್ತು ತತ್ವಗಳಿಗೆ ವಿರೋಧವಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಈ ಒಂದು ಬಂಜಾರ ಸಮುದಾಯದವರನ್ನು ಮೊದಲದಿಂದ ಪ್ರಾರಂಭದಲ್ಲಿ ಪಡೆದುಕೊಂಡು ಬಂದಂಥ ಮೀಸಲಾತಿಯಿಂದ ಕೈಬಿಟ್ಟಿರುವ ಕಾರಣಕ್ಕಾಗಿ ಇವತ್ತು ನಾವು ಮಸ್ಕಿ ಪಟ್ಟಣದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ, ನಾವು ಯಾವುದೇ ಸಮಾಜವನ್ನು ಕಡೆಗಣಿಸ್ತಾ ಇಲ್ಲ, ಯಾವ ಜಾತಿಗಳ ವಿರೋಧವಾಗಿ ಮಾಡ್ತಾ ಇಲ್ಲ. ನಾವು ಮೂಲತಃ ನಾವು ಪಡೆದುಕೊಂಡಂಥ ಹಕ್ಕನ್ನು ನಮಗೆ ಮರಳಿ ಕೊಡ್ರಿ, ನಮ್ಮಲ್ಲಿದ್ದಂಥ ಮೊದಲ ಮೀಸಲಾತಿಯನ್ನು ನಮಗೆ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದರ ಮುಖಾಂತರ. ಇದಷ್ಟೇ ಅಲ್ಲದೆ ನಾಳೆ ದಿನ ಬುಧವಾರ ದಿನ ನಾವು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಇದಕ್ಕೆ ಸುಮಾರು ಒಂದು 10 ರಿಂದ 12 ಲಕ್ಷ ಜನರು ಬಂಜಾರ ಸಮುದಾಯದಿಂದನೇ, ಅದಷ್ಟೇ ಅಲ್ಲದೆ ನಮಗೇನು ಸ್ಪರ್ಶ ಜಾತಿಗಳಂತೇನು ಮಾಡಿದ್ರಲ್ಲ 52 ಜಾತಿಯ ಸಮುದಾಯಗಳು ಎಲ್ಲರೂ ಸೇರ್ತಿದ್ದಾರೆ. ನಾವು ಒಟ್ಟಾಗಿ ಹೋರಾಟವನ್ನು ಮಾಡ್ತೀವಿ. 63 ಜಾತಿಗಳು ಎಲ್ಲರೂ ಸೇರ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಂವಿಧಾನದಲ್ಲಿ ಸಮಾನತೆಯನ್ನು ತೋರಿಸ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮಾರ್ಗಗಳಿಗೆ ನಾವು ಅನ್ವಯವಾಗಿ ನಡೀತೀವಿ. ಸರ್ಕಾರದವರು ಇದನ್ನು ಗಮನವಿಟ್ಟು ಈ ಒಂದು ಒಳ ಮೀಸಲಾತಿಯನ್ನು ಮತ್ತೊಂದು ಬಾರಿ ಪರಿಶೀಲನೆ ನಡೆಸಬೇಕು. ಇದರಲ್ಲಿ ನಡೆದಂಥ ದೋಷ ದುರೋಪಗಳನ್ನು ಈಗಾಗಲೇ ಸರ್ಕಾರಕ್ಕೆ ಗೊತ್ತಿರುವಂಥದ್ದೇ ಇದೆ. ಅದನ್ನು ಸರಿಯ ಮಟ್ಟದಲ್ಲಿ ಮತ್ತೊಂದು ಬಾರಿ ಅದನ್ನು ಪರಿಶೀಲನಿಸಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ವತಿಯಿಂದ ಹಾಗೂ ಕೊರ್ಮಾ ಕೊಂಚ ಸಮುದಾಯ ವತಿಯಿಂದ ನಾವು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಎದಕ್ಕಂದರೆ ಒಳ ಮೀಸಲಾತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಜಾತಿ ಒಳಗೆ ಬೆಂಕಿ ಹಚ್ಚುವ ಕೆಲಸ ಮಾಡಾಗ್ತಿದೆ. ಯಾಕಂದರೆ ಬಂಜಾರ ಸಮುದಾಯ ಅವರಿಗೆ ಕಳೆದ ಎಲೆಕ್ಷನಲ್ಲಿ ಅವರಿಗೆ ವೋಟ್ ಮಾಡಿ ಅಧಿಕಾರಕ್ಕೆ ಕುಂದಿರಿಸಿದ್ವಿ. ಅದಕ್ಕೆ ನಾವು ಕೊಟ್ಟ ಭಿಕ್ಷೆ ಅವರಿಗೆ. ಯಾಕಂದರೆ ಬಂಜಾರ ಜನ ಒಗ್ಗಟ್ಟಾಗಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಕ್ಕೆ ಅವರು ಈಗ ಅಧಿಕಾರ ಕುಂತಾರೆ. ಇಲ್ಲಾಂದರೆ ಏನಾರು ಬಂಜಾರ ಜನ ಏನಾರು ಕೈ ಹಿಡಿಲಿಲ್ಲ ಅಂದರೆ ಅವರು ಅಧಿಕಾರ ಇರ್ತಿದ್ದಿಲ್ಲ. ಅವ್ರಿಗೆ ಗೊತ್ತಿಲ್ವಾ? ಮುಖ್ಯಮಂತ್ರಿ ಅವ್ರಿಗೆ ಗೊತ್ತಿಲ್ವಾ?
ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ. ಬಂಜಾರ ಜನ ಮ್ಯಾಗ ಜಗಳ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಸಮುದಾಯದ ನಡುವೆ ಅವ್ರಿಗೆ ಗೊತ್ತಿಲ್ವಾ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಈಗಾದರೂ ನಮ್ಮ ಜನಾಂಗ ಅಲೆಮಾರಿ ಜನಾಂಗ ಎಲ್ಲರೂ ಹುಬ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು ಎಲ್ಲ ಕಡೆ ದುಡಿಯೋಕೆ ಹೋಗ್ತಾ ಇದ್ದಾರೆ. ಅದು ಗೊತ್ತಿಲ್ವಾ? 30-40 ಲಕ್ಷ ಜನ ಇರೋ ಕರ್ನಾಟಕದಲ್ಲಿ ಅವ್ರು ತೋರಿಸ್ತಾ ಇರೋದು 13-14 ಲಕ್ಷ ಜನ. ಯಾವ ದತ್ತಾಂಶ ಆಧಾರ ಮ್ಯಾಗ ಅವರು ಮೀಸಲಾತಿನ ಇದು ಮಾಡಿದ್ರು ಸರ್ ಅವರು? ಮನೆಗೆ ತಾಂಡಕ್ಕೆ ಬಂದು ಏನು ಬರ್ತಾರೆ, ಒಂದು ನೋಟ್ಬುಕ್ ತೊಗೊಂಡು ಬಂದು ಒಂದು ಸಣ್ಣ ಸೀಸ ಪೆನ್ ತೊಗೊಂಡ್ಬಂದು ಇದು ಎಂಟ್ರಿ ಮಾಡೋಕ್ಕೆ ಬರ್ತಾರೆ. ಯಾವ ಆಧಾರ ಮ್ಯಾಗೆ ನೀವು ಅದಕ್ಕೆ 500-600 ಕೋಟಿ ಖರ್ಚು ಮಾಡಿದ್ರಂತ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಲೇಬೇಕು. ಇದು ಬರೀ ಟ್ರೇಲರ್. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತೆ. ಯಾಕಂದರೆ ನಮ್ಮ ಜನಾಂಗ ಇನ್ನೂ ಹಿಂದುಳಿದೈತಿ. ಶಿಕ್ಷಣವಾಗಿ ಹಿಂದುಳಿದೈತಿ. ಪ್ರತಿಯೊಂದು ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಎಲ್ಲದರಲ್ಲೂ ಹಿಂದುಳಿದಿದ್ದಕ್ಕೆ ನಾವು ಇನ್ನೂ ಯಾವುದೇ ಮೀಸಲಾತಿನೂ ಇನ್ನೂ ಸರಿಯಾಗಿ ಬಳಸ್ತಾ ಇಲ್ಲ. ಆದ ಕಾರಣ ಏನು ಕಾಂಗ್ರೆಸ್ ಸರ್ಕಾರ ಐತಿ, ನಮ್ಮ ಏನು ಧೋರಣೆ ಮಾಡ್ತಾಯಿದೆ, ನಮ್ಮ ಏನು ಜನಾಂಗ ಮ್ಯಾಗೇನು ಧೋರಣೆ ಮಾಡ್ತಾಯಿದೆ ಅದನ್ನು ಸರಿಪಡಿಸ್ಬೇಕು. ಈ ಮೀಸಲಾತಿನ ಯಾವುದೇ ಕಾರಣಕ್ಕೂ ಜಾರಿಗೆ ಬರಬಾರ್ದಂತ ನಾವೇನು ಮಸ್ಕಿ ತಾಲೂಕಿನ ಎಲ್ಲ ಬಂಜಾರ ಮುಖಂಡರು ವತಿಯಿಂದ ಬೃಹತ್ ಪ್ರತಿಭಟನೆ ಕೈಗೊಂಡ್ವಿ. ಹಾಗೂ ಇದನ್ನು ಫ್ರೀಡಮ್ ಪಾರ್ಕಲ್ಲಿ ಮುಂದಿನ 10ನೇ ತಾರೀಕು ಬುಧವಾರದಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕಂತ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಈ ಮೀಸಲಾತಿ ಜಾರಿಗೆ ತರಕ್ಕೆ ನಾವು ಬಿಡೋದೇ ಇಲ್ಲ. ಏನೇ ಆಗಲಿ ರಕ್ತ ಪ್ರಾಣ ಕೊಟ್ಟು ಜಾರಿಗೆ ಏನೋ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡಿ A, B, C ಅಂತ ವರ್ಗೀಕರಣ ಮಾಡಿ ಮೀಸಲಾತಿಯಲ್ಲಿ ಎಡ ಮತ್ತು ಬಲ ಜಾತಿಗಳಿಗೆ ಹೆಚ್ಚಿನ ಮೀಸಲಾತಿ ಕೊಟ್ಟು ಉಳಿದ 59 ಮತ್ತು ಕೊರಮ, ಕೊರ್ಚ, ಬಂಜಾರ, ಭೂಮಿ ಈ ಜಾತಿಗಳಿಗೆ ಸೇರ್ಪಡೆ ಮಾಡಿ ಕೇವಲ 5% ನೀಡಿ ಭಾಳಷ್ಟು ತಾರತಮ್ಯ ನೀಡಿದೆ. ಇದರಿಂದ ನಮ್ಮ ಬಂಜಾರ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವಾಗಿದೆ. ರಾಜ್ಯ ಸರ್ಕಾರವು ಈ ವರದಿಯನ್ನು ಪುನರ್ ಪರಿಶೀಲಿಸಿ ಅದನ್ನು ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು. ಇಲ್ಲದೇ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಕಡೆಯ ಲಾಸ್ಟ್ ಟೈಮು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಮಾಜದವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಭರವಸೆ ಇಟ್ಟು ಎಲ್ಲರೂ ಪ್ರತಿಯೊಂದು ತಾಂಡದಲ್ಲಿ ಕಾಂಗ್ರೆಸ್ಗೆ ಮತದಾನ ಕೊಟ್ಟು ಇವತ್ತು ತುಂಬ ಒಂದು ಗೆಲುವನ್ನು ತಂದುಕೊಂಡು ಸರ್ಕಾರವನ್ನು ತಂದುಕೊಟ್ಟಿದೆ. ಆದರೂ ಕೂಡ ನಮ್ಮ ಸಮಾಜವನ್ನು ಲೆಕ್ಕಿಸದೆ ಬಂಜಾರ, ಕೊರಮ, ಕೊರ್ಚ ಜಾತಿಗಳ ಜೊತೆ 59 ಜಾತಿಗಳನ್ನು ಸೇರ್ಪಡೆ ಮಾಡಿ ಕೇವಲ 5% ನೀಡಿರುವುದು ಇದು ತಾರತಮ್ಯ ಧೋರಣೆಯಾಗಿದೆ. ದಯಮಾಡಿ ಇದನ್ನು ಸರ್ಕಾರ ಪುನರ್ ಪರಿಶೀಲಿಸಬೇಕು. ಇಲ್ಲದೆ ಹೋದರೆ ಬಂಜಾರ, ಕೊರಮ, ಕೊರ್ಚ, ಲಂಬಾಣಿ ಮತ್ತು ಇತರೆ ಏನೋ 59 ಜಾತಿಗಳ ಸೇರಿ ನಾವು ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತದೆ.